ಅದು ಮತ್ತೊಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ನಾನು ಹೇಳಿದ್ನಲ್ಲ ಎರಡು ಕ್ವಶನ್ ಬಂದಿದ್ದು ಆರಾಮ್ಸೆ ಬರೋದು ಬಂದೆ ಕಣಪ್ಪ. ಬೇಗ ಬೇಗ ಮುಗಿಸಲಿ. ದೊಡ್ಡ ದೊಡ್ಡ ಜನ ಆಫೀಸಲ್ಲೆಲ್ಲ ಕೆಲಸ ಇಟ್ಕೊಂತೀರ, ಬೇಗ ಬೇಗ ಮುಗಿಸಿ ಆಯ್ತೇನಾ. ಇನ್ನೊಂದು ವಾರ ಲಾಟ್ರಿ ಬಾ ಅಷ್ಟೊತ್ತಿಗೆ ಅವ್ರು SSB ಕ್ಲೋಸೇ ಮಾಡ್ತಾರೆ ಬಾ. ಯಾರು ವಿಷಯ ಕೊಡೋದು? ಯಾರು ವಿಷಯ ಕುಡಿತೀನಿ ಅಂತ ಇದು? ನಾನೇ ಹೇಳ್ತೀನಿ ರೌಂಡ್ ಅಪ್ ಬಿಡಿ, ಬೇಗ ಹೋಗ್ತೀಯಾ. ಬೇರೆ ಯಾವುದು ಕುಡಿ ಬಿಡ ಬಂದೆ. ಒಂದು ಕೆಲಸ ಮಾಡು ನಿಂಗೆ ತಾಳಕೋತಲ್ಲ, ನಾನೇ ಬೈ ಮಾಡಿಕೊಟ್ಟು ಎಲ್ಲ ಕೆಡಿಸ್ಕೊಡ. ಹೊರಡೆ ಹೋಗ್ಬೇಕು, ಹೊರಡೆ ಹೋಗಿ ಅದು ಏನಾದ್ರು ಒಂದು ಸ್ವಲ್ಪ ಕೆಲಸಗಳಿರುತ್ತಲ್ಲ, ಎಡಿಟಿಂಗ್ ಪ್ರಾಜೆಕ್ಟ್ ಬಗ್ಗೆ ಅದನ್ನ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್ ಕಾಲೇಜಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ತನಕ ಸುಮ್ಮನೆ ಇರೋದು ಬೇಡ ಅಂಥೇಳಿ ಕೋಟೆ ನೆಪ್ಪಲ್ಲಿ ಬಂದಿದ್ದೀನಿ. ಒಂದು ಸ್ವಲ್ಪ ಫೋಟೋ ಕೆಪ್ಪಲ್ಲಿ ಇತ್ತು, ಆಮೇಲೆ ಕಾಲೇಜ್ ಕಡೆ ಹೋಗ್ಬೇಕು. ಇಲ್ಲಿ ಇವಾಗ ರಶ್ ಇರಲ್ಲ, ಸ್ಯಾಟರ್ಡೆ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇಲ್ಲಿ ಟೈಮ್. ಶೀತ ಆಗ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಇದು ಶೀತ ಆದರೆ ಒಂಥರ ನನಗೆ ಇಷ್ಟನೇ ಆಗಲ್ಲ. ನನಗೆ ಅಂತ ಯಾರಿಗೂ ಶೀತ ಆದರೆ ತಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಏನಾದರೂ ಅರ್ಲಿ ಪ್ರಿಕಾಕ್ಷನ್ ತಗೊಳ್ಳೇಬೇಕು. ಟ್ಯಾಬ್ಲೆಟ್ ತೊಗೊಬಾರ್ದು, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಲಿಖಿತಿನ ಬೈಕ್ ತೊಗೊಬಂದಿದ್ದೆ. ಈ ಬೈಕ್ ತಗೊಂಡೋಗಿ ಅವನಿಗೆ ಕೊಟ್ಟು ಹಾಸ್ಟೆಲ್ ಕಡೆ ಹೋಗೋದಾ ಅಥವಾ ಲೇಟಾಗಿ ಹೋಗೋದಾ ನೋಡ್ಬೇಕೀಗ. ಯಾರಿಗೆ ಬೇಕು ಫಸ್ಟ್ ತೋರಿಸ್ಕೊಬಿಡೋಣ ಹಾಸ್ಪಿಟ್ಲಿಗೆ. ಆಮೇಲೆ ಜೋರಾದರೆ ಅನುಭವಿಸೋಕ್ಕಿಂತ ಬೇಗನೆ ತೋರಿಸಾಯ್ತಂತ ಉಂಟು. ನಿಮ್ಗೆ ಯಾಕೆ ಕಷ್ಟ? ನೀರು ದೋಸೆ ಹೋಗಿ ಬಂದವನ್ನೇ ಸೀದಾ ಈಗ ಶಿವಾಲಯ ಟೆಂಪಲ್ ಹತ್ರ ಬಂದು ಇನ್ನೊಂಚೂರು ಕೈ ಮುಕ್ಕೊಂಡು ಹಾಸ್ಟೆಲ್ ಕಡೆ ಹೋಗೋಣ. ಅದೇ ನಡ್ಕೊಂಡು ಬರೋದು ಅಂದರೆ ಲೈಟ್ ಹಾಕೊಡ್ರಲ್ಲಿ ರೂಮಲ್ಲಿ. ಯಾಕ್ರೋ ಹುಷಾರಾದೀನಾ? ನಂಗೂ ಶೀತಕ್ಕೆ ಶೀತ ತಲೆನೋವು ಸ್ಟಾರ್ಟ್ ಆಗ್ತೈತೆ ಲೈಟಾಗಿ. ಎಂತ ಮಾಡೋಕ್ಕೂ ನಿಜವಾಗ್ಲೂ ಮನಸ್ಸಾಗ್ತಿಲ್ಲ, ಬಟ್ ಮಾಡಲೇಬೇಕು. ಕರೆಕ್ಟಾಗಿ 7-6ಕ್ಕೆ ಒಂದು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಟೈಮ್ ತೊಗೊಳ್ತಿದ್ದೆ. ಹಾಸ್ಟೆಲ್ ನೆಟ್ವರ್ಕ್ ಅಂತೂ ಸರಿಯಾಗಿ ಸಿಗೋದೇ ಇಲ್ಲ. ಅದೇ ಒಂದು ಪ್ರಾಬ್ಲಮ್ ಆಯ್ತು ನಂಗೆ. ವೀಡಿಯೋನ ಕರೆಕ್ಟ್ ಟೈಮಿಗೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸಿವೇನ 4 ಕ್ವಶನ್ 2 ಕ್ವಶನ್ ಬರ್ತಾವಂತೆ ನಾಳೆ ಇಂಟರ್ನಲ್ಲಿಗೆ ಅಂತೇಳಿ ಕೊಟ್ಟಿದ್ದಾರೆ. ಸಂಜೆ ಆಗಿರೋ ಒಂದು ಇನ್ಸಿಡೆಂಟು ಏನು ಮಾಡೋಕ್ಕೂ ಮನಸ್ಸೇ ಬರ್ತಾಯಿಲ್ಲ. ಯಾಕೋ ಒಂಥರ ಮನಸ್ಸಿಗೆಲ್ಲ ಸಂಕಟ ಫೀಲ್ ಆಗ್ತಾಯಿದೆ. ಈ ಪವನಿಂದ ನಂಗೆ ಹತ್ತೈತೆ, ಈಗ ವಿಕ್ಕಿಯಿಂದ ನಿಂಗೆ ಹತ್ತು ಪಕ್ಕ. ಹಂಗದ್ರಿ ಈಗ ರೂಮರ್ ಇದ್ದಾರೆಲ್ಲ ಪೇಷಂಟು, ಯಾರು ನೋಡ್ಕೊಳ್ಳೋಕೆ ಇಲ್ಲ ಅಲ್ಲಿ ರೂಮಲ್ಲಿ. ವಿನಿ ಫೋನ್ ಮಾಡಿ ಬೇಗ ಕರ್ಸು, ನೋಡ್ಕೊಳಕ್ಕೆ ಬರಬೇಕು ಅಂತ. ಈ ಪವನ್ ನೋಡ್ರಿ ಈ ಥರ ಬೆಡ್ಶೀಟ್ ಹಾಕಿ ಬಿತ್ಕೊಂಡೇನೆ. ನೀ ನೋಡ್ರಿ ಅಲ್ಲಿ ಗುಸ್ ಅಂತ ಇದೆಯಾ. ನಾನು ಇನ್ನೇನು ಮುಗೀತು. ಒಂದು ವಿಷಯ ಅಂದ್ರೆ ನಾನು ಸೇಫ್ಟಿ ಮಾತ್ರ ತಗೊಂಡ್ಬಿಟ್ಟಿನಿ. ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದೆ. 10 ಮಿನಿಟ್ಸಲ್ಲಿ ವಿಡಿಯೋ ಅಂತೂ ಪಕ್ಕ ಅಪ್ಲೋಡ್ ಆಗುತ್ತೆ. ಅಷ್ಟೊಳಗೆ ಹೋಗಿ ತುಂಬ ಲೈಟಾಗಿ ಹಶು ಆಗ್ತಿದೆ. ಲೈಟಾಗಿ ಏನು ತುಂಬಾ ಹಶು ಆಗ್ತಿದೆ. ಹೋಗಿ ಊಟ ಮಾಡ್ಕೊಬೋಣ. ಪವನ ತಂಡಿ ಕಿತ್ಕೊಂಡು ಹೋಗ್ಲಿ ಅಂತ ಖಾರದ ಪುಡಿ ಹೆಂಗೆ ಹಾಕೊಂಡ್ಬಂದಿ ನೋಡು. ನನಗೂ ಶೀತ ಹಚ್ಚೇ ಬಿಟ್ಟದಲ್ಲಿ ಮಾತ್ರ ಕುಡಿಯೋದೇ ಹೇಗೆ ಎಂತ ಮಾಡಂಗಿಲ್ಲ. ಕುಡಿಬಾರ್ದು ಅಂದ್ಕೊಂಡಿದ್ದೆ ಮಾತ್ರಿನ ವಿಧಿ ಇಲ್ಲ. ಇಲ್ಲಾಂದ್ರೆ ವಾಯ್ಸ್ ಹೋಗ್ಬಿಡುತ್ತೆ. ವಾಯ್ಸ್ ಹೋದ್ರೆ ನನ್ನ ಜೀವನನೇ ನಡೆಯಲ್ಲ. ತಲೆಗೆಲ್ಲ ದೇವ್ರೆ, ನಮ್ಮ ರೂಮರಿಗೆ ಏನಾಯ್ತ ಗೊತ್ತಿಲ್ಲ. ನಮ್ಮ ರೂಮರಿಗೋ ಅಥವಾ ಶಿವಮೊಗ್ಗ ವೆದರ್ಗೋ ಗೊತ್ತಾಗ್ತಿಲ್ಲ. ಅವ್ನು ನೋಡ್ರಿ ಮೊನ್ನೆಯಿಂದ ಬಿದ್ಕೊಂಡವನೆ. ಈ ಸಂದು ನೋಡ್ರಿ ಈ ರೇಂಜಿ ಪ್ಯಾಕ್ ಆಗ್ತವನೆ. ನಾನು ನೋಡ್ರಿ ಈಗ ಆಲ್ರೆಡಿ ಮೊದಲೇ ನಾನೊಂದು ಸ್ವಲ್ಪ ಶೀತಕ್ಕೆ ಹಿಂಜರಿತೀನಿ. ಒಂದು ಸ್ವಲ್ಪ ಶೀತ ಆಯಿತು ಅಂದರೆ ನನಗೆ ದೇವ್ರೇ ತಡ್ಕೊಳಕ್ಕಾಗಲ್ಲ. ಶೀತ ಮತ್ತೆ ಹೋಗೋದಿಲ್ಲ ಪಟ್ಟಂತ. ನಂಗೆ ಏನಾಗುತ್ತೆ ಗೊತ್ತಾ, ವಾಯ್ಸ್ ಹೋಗ್ಬಿಡುತ್ತೆ. ಅದೇ ದೊಡ್ಡ ಬೇಜಾರು. ಮಧ್ಯದಲ್ಲಿ ಏನೇನೋ ಆಸೆಗಳು ಏನೇನೋ ಇದನ್ನೆಲ್ಲ ಇಟ್ಟಿಗೆ ನಿಂತ್ಕೊಂಡ್ರು. ಹಿಂಗೆಲ್ಲ ಮಾಡಬಾರ್ದ್ರಲ್ಲಿ. ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು ಆಮೇಲೆ ವರ್ಕ್ ಮಾಡ್ತೀನಿ. ಆಗ್ತಾ ಇಲ್ಲ, ಸಿಕ್ಕಾಬಿಟ್ಟು ತಲೆನೋಯ್ತದೆ. ಸೊ ಫ್ರೆಂಡ್ಸ್, ಅವಾಗಲೇ ಎಚ್ಚರಾಯಿತು, ವರ್ಕ್ ಮಾಡ್ತಾಯಿದ್ದೆ. ಈಗ ಟೈಮ್ ನೋಡ್ಬೋದು 2:46 ಆಗಿದೆ. ಸೊ ಈಗ ಮಲ್ಕೊತೀನಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಎಚ್ಚರ ಆಗುತ್ತೆ ನೋಡೋಣ. ನಾಳೆ ಬೇರೆ ಇಂಟರ್ನಲ್ಲಿದೆ. ಸೊ ಗುಡ್ ನೈಟ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಟೈಮು 6:10 ಆಗಿದೆ. ಸೊ ಒಂದು ಸ್ವಲ್ಪ ಎಡಿಟಿಂಗ್ ಇದೆ. ಅಂದರೆ ನಮ್ಮ ಸರ್ದು ಬರ್ಡೇ ಎಡಿಟಿಂಗ್ ಇದೆ. ಅದನ್ನ ಮುಗಿಸ್ಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ನಮ್ಮ ಸರ್ದು ಬರ್ಡೇ ಇತ್ತು. ಅವರಿಗೆ ಈಗ ವಿಶ್ ಮಾಡಿಬಿಟ್ಟು ಈಗ ಜಸ್ಟ್ ಒಂದು ಕುತ್ಕೊಂಡಿದ್ದೀನಿ. ಹಾಗೆ ಎಡಿಟಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿತಾ ಬಂತು. ಬಟ್ ಇವತ್ತು ಇಂಟರ್ನಲ್ ಇದೆ ಅಂತ 1% ಫೀಲ್ ಅಂತೂ ಇಲ್ಲ ನನಗೆ. ಆ್ಯಕ್ಚುಲಿ ಬೇರೆದೇನಾದರೂ ಸ್ವಲ್ಪನಾದರೂ ಓದಿದ್ದೆ ಅಥವಾ ಸ್ವಲ್ಪನಾದ್ರೂ ಗೊತ್ತಿತ್ತು. ಇದು ಯಾವುದೋ ಎಲೆಕ್ಟಿವ್ ಸಬ್ಜೆಕ್ಟು. 1% ಕೂಡ ಏನು ಗೊತ್ತಿಲ್ಲ. ಒಂದು ಕ್ಲಾಸಿಗೆ ಕೂರೋಕು ಅಯ್ಯಪ್ಪ ತಣ್ಣೀರು ಸ್ನಾನ ಮಾಡಬೇಕಲ್ಲಪ್ಪೋ. ಫ್ರೆಂಡ್ಸ್, ಈಗ ರೆಡಿಯಾಗಾಯಿತು. ಸಿಕ್ಕಾಬಡೆ ಚಳಿ ಐತೆ. ಬೆಳಿಗ್ಗೆ ಮುಂಚೆ ಇನ್ನು ಬಿಸಿಲು ಬಂದೇ ಇಲ್ಲ. ಸೊ ಬೇಗ ತಿಂಡಿ ತಿಂದ್ಕೊಂಡು ಕಾಲೇಜ್ ಕಡೆ ಹೋಗೋಣ. ಅಯ್ಯೋ ತಿಂಡಿ ಮಾಡಿಬಿಟ್ಟು ರೂಮ್ ಲಾಕ್ ಹಾಕೊಂಡು ತಿಂಡಿನ ಒಳಗಡೆ ಇಟ್ಟು ಹೋಗಿದ್ದಾರೆ. ತಿಂಡಿ ಟೈಮಿಗೆ ಒಂದು ತಿಂಡಿ ಕೊಡಬೇಕು ಅಂತಲೂ ಗೊತ್ತಾಗಲ್ಲ ನೋಡಿ. ರೂಮ್ ಲಾಕ್ ಮಾಡ್ಕೊಂಡು ಒಳಗಡೆ ಇಟ್ಟು ಹೋಗಾರೆ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿ ಅದ್ರ ಹಶ್ವಾಗ್ತಿತ್ತು ಅಂತ ಕ್ಯಾಂಟೀನಿಗೆ ಬಂದು ಇಡ್ಲಿ ತಿನ್ನಂಗೆ ಆಯ್ತಿಲ್ಲ. ಟೆಂಪಲಿಗೆ ಬಂದು ಇಲ್ಲಿ ನೋಡ್ರೆ ಈ ವ್ಯೂ ಪಾಯಿಂಟ್ ಸಕ್ಕತ್ತಾಗಿದೆ. ಆದರೆ ಫೇಮಸ್ ಆಗಿಲ್ಲ ಶಿವಮೊಗ್ಗದಲ್ಲಿ. ಇದು ಮಸಲ ನೀರು ಬಿಟ್ಟು ಇಲ್ಲೇನು ಮಾಡ್ತೈತೆ ಅಥವಾ ಯಾವುದೇ ಪ್ಲೇಸಲ್ಲಿ ನೀರು ಮಾಯ ಆಯಿತು. ಮಸಲ ನೀರು ಬಿಟ್ಟು ಇಲ್ಲೇನು ಮಾಡ್ತೈತೆ. ಇವತ್ತಿನ ಇಂಟರ್ನಲ್ಗೆ ಟೆಂಪಲ್ ಕುತ್ಕೊಂಡು ಓದೋದಾಯ್ತು. ಎಕ್ಸಾಮ್ ಅಂತೂ ಚೆನ್ನಾಗೇ ಆಯ್ತು ನೋಡು. ಮಸ್ತ್ ಆಯ್ತಪ್ಪ. ಅಂದ್ರೆ 8 ಕ್ವಶನ್ ಮೊದಲೇ ಕೊಟ್ಟಿರು. ಮಸ್ತ್ ಆಯ್ತು ಅಂತೆಲ್ಲ ಬೇಡ. ಹೌದು, ಓದ್ಕೊ ಬಂದಿದ್ದ ಗಾಡಿಗೆ ಕೊಡು. ಕೊಡಬೇಡ, ಸರಿ ಇಲ್ಲ ಅವರು. ನಾನು ಎಲ್ಲಿಗೆ ಹೋಗಲ್ಲ. ಬೇಕಾದ್ರೆ ಚೆನ್ನಾವ್ರಿಯಾ ಏನ ನಿನ್ನ ಮಾತಿಗೆ ಏನೋ ಬೆಲೆ ಕೊಡಬೇಕು. ಏನೋ ನಡೀತೈತಲ್ಲ ಅಲ್ಲಿ ಪ್ರಮೋಷನ್ ಅಂತೆ. ಏನೋ ಪ್ರಮೋಷನ್ ಅಂತೆ.
ಏನು ಪ್ರಮೋಷನ್ ಇರಬೇಕು ಅದೇ ನೋಡಪ್ಪ. ಏಯ್ ಏನ ಯಾವ ಟಾಸ್ಕ ಏನು ಟಾಸ್ಕ ಅಡ್ವರ್ಟೈಸ್ಮೆಂಟ್ ಯಾರು ಗೊತ್ತಿದೆ ಬನ್ನಿ ಮುಂದೆ ಮುಂದೆ ಹೊಣವ ಯಾರು ಗೊತ್ತಿದೆ ಮತ್ತೆ ಆಯ್ತು ಹೀರೋ ಹೆಸರು ಗೊತ್ತಿಲ್ವಲ್ಲ ಅಣ್ಣ ನಿರ್ಮಾಪಕರಣ್ಣ ಅವರು ಅಲ್ಲೇ ಇದ್ದಾನೆ ನಿಮ್ಗೆ ಗೊತ್ತಿರೋ ನಿಮ್ಮೂರವ್ರೆ ಟಾಸ್ಕ್ ಸಿನಿಮಾದ ಡೈರೆಕ್ಟರ್ ಹೆಸರು ಯಾವ ಲ್ಯಾಂಡ್ರೈಸ್ ಮಾಡಿ ಅಂತ ಹೇಳಿ ಬನ್ನಿ ಮೇಲೆ ಬನ್ನಿ ಹತ್ತಿ ಮೇಲೆ ಹತ್ತಿನ ಮಾಡ ಜನ ಚಪ್ಪಾಳೆ ಬರಲಿ ನಿಮ್ಮೂರಿಗೆ ಈ ಕಡೆ ಬೇಡ ಅಣ್ಣ ನಿಮ್ಮ ಹೆಸರು ರವಿ ಅವರು ಏನ್ ಮಾಡ್ಕೊಂಡಿದ್ದೀರಾ ಸೆಕೆಂಡ್ ಇಯರ್ BA ಓಕೆ ಟೀಸರ್ ನೋಡಿದ್ರಲ್ಲ ಹೇಗೆ ಅನಿಸ್ತು ಬ್ರೋ ಆರ್ಆರ್ ಚಂದ ಇದೆ ಬ್ರೋ ಸಕ್ಕತ್ತಾಗಿದೆ ಪಕ್ಕ ಒಂದು ದಿವಸ ಕಾಲೇಜಿಗೆ ಬಂಕಾಗಾದ್ರೂ ನೋಡ್ಕೊಂಡ್ ಬರ್ತೀವಿ ಜೋರದ ಚಪ್ಪಾಳೆ ಬರಲಿ ಸೊ ಫ್ರೆಂಡ್ಸ್ ಡೇ 8 ಇಲ್ಲಿಗೆ ಎಂಡ್ ಮಾಡೋಣ. ಮುಂದಿನ ಲಾಗು ಡೇ 9 ಅಲ್ಲಿ ಇರುತ್ತೆ. ಸೊ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೋ ಬೇಜಾರ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ. ಸಿಗೋಣ ಮುಂದಿನ ವಿಡಿಯೋಲಿ. ಸೈನಿಂಗ್ ಆಫ್.